ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿರೋಂತಹ ರೆಸಿಪಿ ಅಂದರೆ ಟೊಮೊಟೊ ಹಣ್ಣಿನ ಚಟ್ನಿ. ಎಲ್ಲರೂ ಟ್ರೈ ಮಾಡಿದ್ರು, ನಾನು ಒಂದು ಸಲ ಟ್ರೈ ಮಾಡೋಣ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂದ್ಕೊಂಡು ಟ್ರೈ ಮಾಡಿದ್ದೆ. ಸಖತ್ ರುಚಿಯಾಗಿತ್ತು. ಇದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅಂದರೆ ರೊಟ್ಟಿ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ, ಪೂರಿ ಜೊತೆ, ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದ್ರಂತೂ ಸಖತ್ ರುಚಿಯಾಗಿರುತ್ತೆ. ಟೈಮ್ ಕಮ್ಮಿ ಇರೋರು, ದಿನ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು, ವರ್ಕ್ ಮಾಡೋವಂತಹ ಲೇಡೀಸು ಇದನ್ನು ಒಂದು ಸಲ ನೀವು ಚೆನ್ನಾಗಿ ಕುದಿಸಿ ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸುಮಾರು ತಿಂಡಿಗೆ ಇದನ್ನು ಬಳಸ್ಕೊಳ್ಬೋದು. ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಅಂದರೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬಾಡಿಸ್ಕೊಂಡ್ರೆ ಬೇಗ ಬಾಡುತ್ತೆ. ನೋಡಿ, ಒಂದು 5ರಿಂದ 6 ನಿಮಿಷದ ಒಳಗಡೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿ ಬಾಡಿರುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ಗಟ್ಟಿಗೇನು ರುಬ್ಕೊಳ್ಳೋದು ಬೇಡ. ಈ ರೀತಿ ರುಬ್ಕೊಂಡಿದ್ದನ್ನು ಡೈರೆಕ್ಟಾಗಿ ಚಟ್ನಿನ ಇದೇ ರೀತಿ ಬೇಕಿದ್ರೂ ಬಳಸ್ಬೋದು. ಇಲ್ಲಾಂದರೆ ಸ್ವಲ್ಪ ಇಟ್ಕೊಂಡು ತಿಂತೀನಿ, ಇನ್ನೂ ಸ್ವಲ್ಪ ರುಚಿ ಟೇಸ್ಟ್ ಜಾಸ್ತಿ ಕೊಡಬೇಕಂದ್ರೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೋದು. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ರುಬ್ಬಿರೋ ಅಂತಹ ಟೊಮೊಟೊ ಹಣ್ಣಿನ ಪೇಸ್ಟನ್ನ ಇದಕ್ಕೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಕುದಿಸಿ ಇಟ್ಕೊಂಡ್ಬಿಟ್ರೆ ನೀವು ಒಂದು ಸಲ ಕುದಿಸ್ಬೇಕಾದ್ರೆ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿಟ್ಕೊಳ್ಳಿ. ನೀವು ಒಂದು 5ರಿಂದ 6 ರೆಸಿಪಿ ಜೊತೆ ಇದನ್ನು ತಿನ್ಬೋದು. ರೊಟ್ಟಿ ಜೊತೆ, ಚಪಾತಿ, ಪೂರಿ, ಟೈಮ್ ಇಲ್ಲ ಅನ್ನೋರು ಬಿಸಿ ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ಬೋದು. ಒಂದು ಸಲ ಮಾಡಿಟ್ಕೊಂಡ್ರೆ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಮನೇಲಿರೋರಿಗೂ ಅಷ್ಟೇ, ಬೆಳಿಗ್ಗೆ ಅರ್ಜೆಂಟಾಗಿ ಇಡ್ಲಿ ಮಾಡೋಕ್ಕಿರುತ್ತೆ, ದೋಸೆ ಮಾಡೋಕ್ಕಿರುತ್ತೆ, ಅಂಥ ಟೈಮಲ್ಲಿ ಹಿಂದಿನ ದಿನವೇ ಈ ರೀತಿ ಚಟ್ನಿ ಕುದಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಅಲ್ಲದೆ ತುಂಬ ರುಚಿಯಾಗಿರುತ್ತೆ. ದಿನ ಒಂದೇ ಥರ ಕರಿ ಸಾಂಬಾರು ತಿಂದು ಬೇಜಾರಾಗಿದ್ದಾಗ ಇದೊಂಥರ ಚಟ್ನಿ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ, ಎಲ್ಲದಕ್ಕೂ ತುಂಬಾ ಅಡ್ಜಸ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಒಂದು ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೋಬೋದು. ನಾನು ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದೆ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ಚಟ್ನಿ ಮಾಡ್ಕೊಳ್ಬೋದಂತ. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಪೇಜ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.